ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಪುರಾಣ ಪ್ರಸಿದ್ಧ ತ್ರಿರಂಗ ಕ್ಷೇತ್ರಗಳಲ್ಲಿ ಒಂದಾದ ಮಧ್ಯರಂಗನಾಥನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಐತಿಹಾಸಿಕ ಹಾಗೂ ಪೌರಾಣಿಕವಾಗಿ ಈ ದೇವಾಲಯವನ್ನು ನೋಡಬಹುದು. ಈ ದೇವಾಲಯವು ಪೌರಾಣಿಕದ ಪ್ರಕಾರ ಭಗವಾನ್ ಇಂದ್ರದೇವನಿಂದ ನಿರ್ಮಿತವಾದ ವಿಗ್ರಹ ಹಾಗೂ ಈ ದೇವಾಲಯವು ಐತಿಹಾಸಿಕ ಹೇಳುವುದಾದರೆ ಗಂಗರ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ತದನಂತರ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ತದನಂತರ ಮೈಸೂರಿನ ಒಡೆಯರ ಆಳ್ವಿಕೆಗೆ ಒಳಪಟ್ಟಿತು. ಈ ರಂಗನಾಥನನ್ನು ಮಧ್ಯರಂಗ ಎಂದು ಕರೆಯಲಾಗುತ್ತದೆ. ಇಲ್ಲಿರುವ ರಂಗನಾಥನು ಯೌವನದ ವ್ಯವಸ್ಥೆಯಲ್ಲಿ ನೋಡಸಿಗುತ್ತಾನೆ. ಇಲ್ಲಿರುವ ರಂಗನಾಥನು ತಾಯಿ ರಂಗನಾಯಕಿಯ ಸಮೇತ ಇಲ್ಲಿ ನೆಲೆಸಿದ್ದಾನೆ. ಈ ದೇವಾಲಯವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಶಿವನಸಮುದ್ರ ನದಿ ತೀರದಲ್ಲಿ ಕಂಡುಬರುತ್ತದೆ. ಆದಿರಂಗನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಆದಿರಂಗನನ್ನು ನೋಡಬಹುದು. ಮಧ್ಯರಂಗನನ್ನು ಶಿವನಸಮುದ್ರದಲ್ಲಿ ಕಾಣಬಹುದು ಹಾಗೂ ಅಂತ್ಯರಂಗನನ್ನು ಶ್ರೀರಂಗಂನಲ್ಲಿ ನಾವು ಕಾಣಬಹುದು. ಧನುರ್ಮಾಸದ ಸಂದರ್ಭದಲ್ಲಿ ತ್ರಿರಂಗ ದರ್ಶನದಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿಂದ ಧನುರ್ಮಾಸದ ಸಂದರ್ಭದಲ್ಲಿ ತ್ರಿರಂಗ ದರ್ಶನವನ್ನು ಜನ ಮಾಡುತ್ತಾರೆ. ಆದಿ ಮತ್ತು ಅಂತ್ಯರಂಗನ ದೇವಾಲಯಗಳಿಗಿಂತ ಈ ದೇವಾಲಯ ಮೊದಲಿಗೆ ಚಾಲ್ತಿಯಲ್ಲಿತ್ತು ಎಂದು ನಂಬಲಾಗಿದೆ ಹಾಗೂ ಈ ದೇವಾಲಯದಲ್ಲಿ ಪ್ರತಿನಿತ್ಯ ಬರುವ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ನೀಡಲು ಅನ್ನಛತ್ರವನ್ನು ಸಹ ತೆರೆಯಲಾಗಿದೆ. ಇಲ್ಲಿ ಪ್ರಸಾದವನ್ನು ವಿತರಿಸಲಾಗುತ್ತದೆ. ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರಲಾಗಿದೆ.